ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸ್ತಾ ಇದ್ದಾರೆ ಶಾಸಕರು. ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂತಹ ಸಚಿವರು ಅವರು ಸಹ ಮತ್ತೆ ಸ್ಥಾನವನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಮಂತ್ರಿಗಿರಿ ಬೇಕು ಅಂತ ಇನ್ನಷ್ಟು ಜನ ಪ್ರಯತ್ನ ಮುಂದುವರಿಸಿದ್ದಾರೆ ದೆಹಲಿಯಲ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತೇಶ್, ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ, ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿದ್ದುಕೊಂಡೇ ಹೇಳಿಕೆ ಕೊಟ್ಟಿದ್ದಾರೆ ಪ್ರಮಾಣ ವಚನದ ದಿನಾಂಕ ನಿಗದಿಯಾಗಬೇಕು, ವಿಧಾನಸೌಧದಲ್ಲೇ ಪ್ರಮಾಣ ವಚನ ಅಂತ. ಸದ್ಯಕ್ಕೆ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಸಿಗ್ತಾ ಇರುವಂತಹ ಡೀಟೇಲ್ಸ್ ಏನು? ಒಂದು, ನಾಳೆಯ CLP ಸಭೆ, ಇನ್ನೊಂದು ಪ್ರಮಾಣ ವಚನ, ಮತ್ತೊಂದು ಸಚಿವ ಸಂಪುಟಕ್ಕೆ ಸೇರೋದಕ್ಕೆ ಆಗ್ತಾ ಇರುವಂತಹ ಪ್ರಯತ್ನ ಶಾಸಕರಿಂದ. ಜೊತೆಗೆ ಮುಖ್ಯಮಂತ್ರಿಗಳ ರಾಜೀನಾಮೆಯ ಬಳಿಕ ಶಾಸಕಾಂಗ ಪಕ್ಷದ ಸಭೆ ನಡೀಬೇಕು, ಅಲ್ಲಿ CLP ನಾಯಕನ ಆಯ್ಕೆ ನಡೀಬೇಕು. ಆ ಪ್ರಕ್ರಿಯೆಗೆ ಈಗಾಗಲೇ ಸಮಯ ನಿಗದಿಯಾಗಿದೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಸಂಜೆ 4 ಗಂಟೆಗೆ ಸಭೆ ನಿಗದಿಯಾಗಿದೆ. ಹೀಗಾಗಿ ಸಭೆಯಲ್ಲಿ CLP ನಾಯಕನ ಘೋಷಣೆಯನ್ನ ಮುಖ್ಯಮಂತ್ರಿಗಳೇ ಬಹುಶಃ ಪ್ರಪೋಸ್ ಮಾಡ್ತಾರೆ, ಅದಕ್ಕೆ ಶಾಸಕರು ಅನುಮೋದನೆಯನ್ನು ನೀಡ್ತಾರೆ. ಆ ಬಳಿಕ ಶಾಸಕಾಂಗ ನಾಯಕನ ಆಯ್ಕೆ ಅಂತಿಮವಾಗುತ್ತೆ. ಅದಾದ ಮೇಲೆ ಪ್ರಮಾಣ ವಚನಕ್ಕೆ ಸಮಯ ದಿನಾಂಕಗಳು ಕೂಡ ನಿಗದಿಯಾಗುತ್ತೆ. ಈಗ ಇರುವಂಥ ಮಾಹಿತಿ ಪ್ರಕಾರ ಸೋಮವಾರ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಹೈಕಮಾಂಡ್ ನಾಯಕರು ಕೂಡ ಪ್ರಮಾಣ ವಚನದ ಕಾರ್ಯಕ್ರಮಕ್ಕೆ ಹಾಜರಾಗ್ತಾರೆ. ಹಾಗಾಗಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿಯವರ ಸಮಯವನ್ನು ನೋಡಿಕೊಂಡು ಅವರ ಆಗಮನವನ್ನು ಗಮನದಲ್ಲಿ ಇಟ್ಟುಕೊಂಡು ಅಂತಿಮವಾಗಿ ಡೇಟ್ ಮತ್ತು ಸಮಯ ಎರಡೂ ಕೂಡ ಘೋಷಣೆಯನ್ನು ಮಾಡಲಾಗುತ್ತೆ. ಹೀಗಾಗಿ ಬಹುತೇಕ ಈಗ ಹೈಕಮಾಂಡ್ನ ಪ್ಲಾನ್ನ ಪ್ರಕಾರ ಇರುವಂಥದ್ದು ಸೋಮವಾರ ಪ್ರಮಾಣ ವಚನವನ್ನು ತೆಗೆದುಕೊಳ್ಬೋದು, ಸೋಮವಾರ ಮಧ್ಯಾಹ್ನದ ಬಳಿಕ ಅಂತ ಮಾಹಿತಿ ಹೇಳಲಾಗ್ತಾ ಇದೆ. ಆದರೆ ಹೈಕಮಾಂಡ್ ನಾಯಕರ ಅವೈಲಬಿಲಿಟಿ ನೋಡಿಕೊಂಡು ತೀರ್ಮಾನ ಮಾಡಲಾಗುತ್ತೆ. ಇದು CM ಆಯ್ಕೆಯ ಪ್ರಕ್ರಿಯೆಗಳಾದರೆ, CM ಜೊತೆಗೆ ಯಾರು ಪ್ರಮಾಣ ವಚನವನ್ನು ತೆಗೆದುಕೊಳ್ತಾರೆ, ಸಚಿವರು ಯಾರಾಗ್ತಾರೆ, DCM ಯಾರಾಗ್ತಾರೆ, ಇದೆಲ್ಲ ಪ್ರಶ್ನೆಗಳಿಗೂ ಇನ್ನೂ ಉತ್ತರ ಸಿಕ್ಕಿಲ್ಲ. ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿರುವಂತಹ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೆ DK ಶಿವಕುಮಾರ್ ಇಬ್ಬರು ಕೂಡ ತಮ್ಮದೇ ಪಟ್ಟಿಗಳನ್ನು ಹೈಕಮಾಂಡ್ನ ಮುಂದೆ ಕೊಟ್ಟು ಬಂದಿದ್ದಾರೆ. DK ಶಿವಕುಮಾರ್ ಕೂಡ ಸುಮಾರು 10 ಜನರ ಹೆಸರನ್ನ ಪಟ್ಟಿಯನ್ನ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ದಾರೆ. ಹೈಕಮಾಂಡ್ ನಾಯಕರಿಗೆ ಒಂದು ಗೊಂದಲ ಇದೆ. ಜೂನ್ 18ನೇ ತಾರೀಕು ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ಗೆ ಮತ ಚಲಾವಣೆ ಮಾಡಬೇಕು ಶಾಸಕರು. ಈ ನಡುವೆ ಇಡೀ ಕ್ಯಾಬಿನೆಟ್ ಅನ್ನು ರಚನೆ ಮಾಡೋದಕ್ಕೆ ಕೈ ಹಾಕಿದ್ರೆ ಆಗುವಂತಹ ಗೊಂದಲಗಳಿದ್ದಾವೆ. ಹಾಗಾಗಿ CM ಜೊತೆಗೆ DCM ಆಗುವಂತವರಿಗೆ ಮಾತ್ರ ಪ್ರಮಾಣ ವಚನ ನೀಡಬೇಕಾ, ಅಥವಾ CM ಜೊತೆಗೆ ಕನಿಷ್ಠ ಒಂದು 5 ಮಂದಿಗೆ ಸಚಿವರಾಗಿ ಹಿರಿಯರಿಗೆ ಅವಕಾಶವನ್ನು ಮಾಡಿಕೊಟ್ಟು ಇನ್ನುಳಿದಂಥದ್ದನ್ನು ನಾವು ಜೂನ್ 18ರ ಬಳಿಕ ಪರಿಷತ್ ಮತ್ತು ರಾಜ್ಯಸಭೆಯ ಚುನಾವಣೆಯ ಬಳಿಕ ಮಾಡಿದ್ರೆ ಹೇಗೆ ಅನ್ನುವಂತಹ ಲೆಕ್ಕಾಚಾರ ಇದೆ. ಇದೆಲ್ಲವನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಆ ಬಳಿಕ ಅಷ್ಟೇ CM ಪ್ರಮಾಣ ವಚನದ ಜೊತೆಗೆ ಯಾರು ಮತ್ತು ಎಷ್ಟು ಜನ ಪ್ರಮಾಣ ವಚನವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ತೀರ್ಮಾನ ಕೈಗೊಳ್ತಾರೆ. ಈ ಬೆಳವಣಿಗೆಯ ಬೆನ್ನಲ್ಲೇ ಎಲ್ಲರೂ ಕೂಡ ಅಂದರೆ ಸಚಿವಾಕಾಂಕ್ಷಿಗಳ ದಂಡು ಮತ್ತು ಸಚಿವರಾಗಿದ್ದಂಥವರು ಮರು ಆಯ್ಕೆಯನ್ನು ಬಯಸಿ ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ದಾರೆ. ಈಗಾಗಲೇ ಬಹುತೇಕರು ದೆಹಲಿಯಲ್ಲೇ ಇದ್ದಾರೆ. ತಮ್ಮ ಗಾಡ್ ಫಾದರ್ಗಳ ಮೂಲಕವೋ ಅಥವಾ ತಮ್ಮ ಪ್ರಭಾವವನ್ನು ಬಳಸಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡವನ್ನು ಹಾಕೋದು, ಸಚಿವ ಸಂಪುಟಕ್ಕೆ ಸೇರೋದಕ್ಕೆ ಪ್ರಯತ್ನಗಳು, ಲಾಬಿಗಳು ಎಲ್ಲವೂ ಕೂಡ ದೆಹಲಿಯಲ್ಲಿ ಮುಂದುವರಿತಾ ಇದ್ದಾವೆ. ಹೀಗಾಗಿ ಹೈಕಮಾಂಡ್ ಅದಕ್ಕೆ ಎಷ್ಟು ಅವಕಾಶ ಮಾಡಿಕೊಡ್ತಾರೋ ಗೊತ್ತಿಲ್ಲ. ಮುಂದೆ 2 ಚುನಾವಣೆಗಳನ್ನು ಇಟ್ಕೊಂಡು, ಅದರಲ್ಲೂ ಶಾಸಕರೇ ಮತದಾನ ಮಾಡುವಂಥ ಚುನಾವಣೆಗಳು, ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಆಯ್ಕೆ, ಈ 2 ಮತದಾನ ಪ್ರಕ್ರಿಯೆಗಳು ಇರುವ ಕಾರಣಕ್ಕಾಗಿ ಸಚಿವ ಸಂಪುಟವನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡೋದಕ್ಕೆ ಹೋದ್ರೆ ಸಚಿವ ಸ್ಥಾನ ಸಿಗದೇ ಇರ್ತಕ್ಕಂಥವ್ರು ರಿವರ್ಸ್ ಆಗಿ ಅಂದ್ರೆ ಪಕ್ಷದ ಎಗೇನೆಸ್ಟ್ ಇರ್ಬೋದು ಅಥವಾ ಅಭ್ಯರ್ಥಿಗಳ ಎಗೇನೆಸ್ಟ್ ಮತ ಚಲಾವಣೆ ಮಾಡುವಂತ ಅವಕಾಶಗಳು ಕೂಡ ಇದಾವೆ. ಹೀಗಾಗಿ ಹೈಕಮಾಂಡ್ CM ಜೊತೆಗೆ ಕನಿಷ್ಠ 3-4 ಮಂದಿಗೆ ಪ್ರಮಾಣ ವಚನಕ್ಕೆ ಮಾತ್ರ ಅಲೋ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾ ಇದ್ದಾವೆ. ಶ್ವೇತಾ, ಓಕೆ, ಎಸ್, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.